ಫೈಟಿಂಗ್ ಮಾಡ್ತಾರೆ. ನೆಕ್ಸ್ಟ್ ಡಿಮ್ಯಾಂಡ್ ಮಾಡ್ತಾರೆ. ಡಿಮ್ಯಾಂಡಿಂಗ್. ನೆಕ್ಸ್ಟ್ ಎದುರು ಮಾತಾಡ್ತಾರೆ. ಮಾತಾಡೋದು ವಾದ ಮಾಡೋದು, ಮತ್ತೆ ಹಠ ಮಾಡೋದು, ಎದುರು ಮಾತಾಡೋದು, ವಾದ ಮಾಡೋದು, ಮತ್ತೆ ಏನು ಗೊತ್ತಾ ಇದೆಲ್ಲ ಏನು ಗೊತ್ತಾ ಮೇಡಮ್, ಇದೆಲ್ಲ ಪ್ರಾಬ್ಲಮ್ ಅಲ್ಲಮ್ಮ, ಇದೆಲ್ಲ ಪ್ರಾಬ್ಲಮ್ ಅಲ್ಲ. ಒಟ್ಟು ಸಂಗತಿ ಏನು ಸಂಗತಿ ಇಲ್ಲ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಪ್ರಾಬ್ಲಮ್ ಮೇಡಮ್. ದಿಸ್ ಇಸ್ ಏನು ಗೊತ್ತಾಯ್ತು, ಮಗುವಿನ ಸಾಮಾನ್ಯ ಬಿಹೇವಿಯರ್. ಮಗು ಅಂದ್ರೆ ಇರೋದೇ ಹಿಂಗೆ ತಾಯಿ, ಮಗು ಅಂದ್ರೆ ಇರೋದೇ ಹಿಂಗೆ. ಸುಳ್ಳು ಹೇಳಿ ಬೆಳಿಬೇಕು ಮಗು, ಹೋಮ್ವರ್ಕ್ ಮಾಡದೆ ಬೆಳಿಬೇಕು ಮಗು, ಹಠ ಮಾಡಿ ಬೆಳಿಬೇಕು. ಸಿಬ್ಲಿಂಗ್ ಮಾಡಿದೆ, ನೀನು ಜಗಳ ಆಡಿದೀಯಾ, ನಾನು ಜಗಳ ಆಡಿದ್ದೀನಿ. ಜಾತ್ರೆಯಲ್ಲಿ ಬಳೆ ಕೊಡಿಸಿಲ್ಲ ಅಂತೇಳಿ ಬಿದ್ದು ಒದ್ದಾಡಿ ಅಂತ ನೀನು ಬಿದ್ದು ಒದ್ದಾಡಿದೀಯ, ನಾನು ಬಿದ್ದು ಒದ್ದಾಡಿದ್ದೀನಿ. ರೈಟ್, ಹಠ ನಾನು ಮಾಡಿದ್ದೀನಿ, ಹೋಮ್ವರ್ಕ್ ನಾನು ಮಾಡಿಲ್ಲ, ಸುಳ್ಳು ನಾನು ಹೇಳಿದ್ದೀನಿ, ನಾಟಕ ನಾನು ಮಾಡಿದ್ದೀನಿ, ಹೊಟ್ಟೆನೋ ಶಾಲೆಗೆ ಹೋಗಲ್ಲ. ಪ್ರಾಬ್ಲಮ್ ಇದು ಸಮಸ್ಯೆ ಇದು ಪ್ರಾಬ್ಲಮ್ ಅಲ್ಲೇ ಅಲ್ಲಮ್ಮ, ಇದು ಮಗುವಿನ ಸಾಮಾನ್ಯ ಬಿಹೇವಿಯರ್. ಮಗು ಅಂದ್ರೆ ಹೆಂಗಿರ್ಬೇಕು, ಇದೆಲ್ಲ ಇದ್ದ ಮೇಲೆ ಪ್ರಾಬ್ಲಮ್ ಅಲ್ಲದಕ್ಕೆ ನೀವು ನಿಮ್ಮ ಎಫರ್ಟ್ನ ಹಾಕಿ ನಿಮ್ಮ ಮೈಕೈ ನೋವು ಮಾಡಿಕೊಂಡು ಮಗುನ ಡಿಸ್ಕರೇಜ್ ಮಾಡಿದ್ದೀರಾ, ಎಂಕರೇಜ್ ಮಾಡಿಲ್ಲ. ಡಿಸ್ಕರೇಜ್ ಮಾಡಿದ್ದೀರಾ, 5% ಮಾತ್ರ ಎಂಕರೇಜ್ ಮಾಡಿದ್ದೀರಾ. ನೀವು ಚೇಂಜ್ ಆಗೋಕ್ಕೆ 5% ಮಾತ್ರ ಎಂಕರೇಜ್ ಮಾಡಿದ್ದೀರಾ, ಇನ್ನು 95% ಏನು ಮಾಡಿದ್ದೀರಾ? ಆಯ್ತಾ, ಡಿಸ್ಕರೇಜ್ ಮಾಡ್ತಾ. ಇವಾಗ ನೋಡಿ, ನಿಮ್ಮ 7 ವರ್ಷದ ಮಗು, ಈ 7 ಇಯರ್ಸ್, ಇವಾಗ ನಿಮ್ಮ 7 ಇಯರ್ಸ್ ಮಗು, ಇದಕ್ಕೋಸ್ಕರ ಎಲ್ಲ ಬಿಹೇವಿಯರ್ಗೆ ನೀನೇನು ಅವ್ರ ಮಗು ಮೇಲೆ ಡಿಸ್ಕರೇಜ್ ಮಾಡ್ದಲ್ಲ, ಅದಕ್ಕೆ ಇವಾಗ ಏನು ಮಾಡ್ತೀವಿ ಗೊತ್ತಾ ಮೇಡಮ್, ಸೇಮ್ ಮಗು, ಇದು ನೀನು ನಿನ್ನ ಮಗು, ನೀವು ಬಹಳ ಚೆನ್ನಾಗಿದ್ರು. ಮಗು ಹುಟ್ಟಿದಾಗ ಎಷ್ಟು ಚೆನ್ನಾಗಿರೋ ಇವನೊಂದು ಬಂಗಾರ ಎಲ್ಲ ಅಮ್ಮಂತರ ಏನು ಚಂದಿದೆ, ಅಲ್ಲ ಮಗು ಬಾರ ಇದೆಲ್ಲ ಮಾಡಿದ್ರ. ಸೊ ದಿಸ್ ಈಸ್ ಕಾಲ್ಡ್ ಲವ್, ದಿಸ್ ಈಸ್ ಕಾಲ್ಡ್ ಅಫೆಕ್ಷನ್, ದಿಸ್ ಈಸ್ ಕಾಲ್ಡ್ ವ್ಯಾಮೋಹ, ಅಟ್ಯಾಚ್ಮೆಂಟ್. ಇದಿತ್ತಲ್ಲ ಮೇಡಮ್, ಯಾವಾಗ ಮಗು 7 ಇಯರ್ಸಿಗೆ ಬಂದು ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು, ನೀನು ಡಿಸ್ಕರೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು. ಇವಾಗ ಏನಾಯ್ತು ಅಂದ್ರೆ ಈ ಮಗು ಮತ್ತೆ ನಿಮ್ಮ ನಡುವೆ so there is a gap between you and your child. ಆ ಮಗುವಿನ ಎಮೋಷನಲ್ ಸೆಂಟರ್ ಅಂತ ಇದೀರಾ, ಹೃದಯದ ಒಳಗಡೆ ಎಮೋಷನಲ್ ಸೆಂಟರ್ ಇದೀರಾ. ಅಲ್ಲಿ ಮುಂಚೆ ನೀನಿದ್ದೆ ಮೇಡಮ್, 3 ವರ್ಷದೊಳಗೆ 4 ವರ್ಷದೊಳಗೆ ನಿನ್ನ ಸ್ಪೇಸ್ ಇತ್ತು, ನಿನ್ನ ಲವ್ ಇತ್ತು, ನಿನ್ನ ಅಟ್ಯಾಚ್ಮೆಂಟ್ ಇತ್ತು, ನಿನ್ನ ಬಾಂಡಿಂಗ್ ಇತ್ತು. ಬಟ್ ಇವಾಗ ಆಫ್ಟರ್ 7 ಇಯರ್ಸ್ ಬಿಕಾಸ್ ಆಫ್ ದಿಸ್ ಬಿಹೇವಿಯರ್ ನೀನೇನು ಹಠ ಮಾಡಿ ಎಲ್ಲ ನೀನು ಡಿಸ್ಕರೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಲ್ಲ, ಇವಾಗ ದೆರ್ ಇಸ್ ಎ ನೋ ಸ್ಪೇಸ್. ನಿನಗೆ ಆ ಎಮೋಷನಲ್ ಸೆಂಟರ್, ಮಗುವಿನ ಎಮೋಷನಲ್ ಸೆಂಟರ್ ಒಳಗಡೆ ನಿನಗೆ ಅಲ್ಲಿ ಪ್ಲೇಸ್ ಇಲ್ಲ, ಗ್ಯಾಪ್ ಆಗಿದೆ. ಈ ಗ್ಯಾಪಲ್ಲಿ ಯಾರು ಕೂತ್ಕೊಂಡ್ರು ನೋಡಿ, ಈ ಗ್ಯಾಪ್ ಆಗಿದೆ, ಈ ಗ್ಯಾಪಲ್ಲಿ ಯಾರು ಕೂತ್ಕೊಂಡ್ರು ಅಂತ ಹೇಳಿದ್ರೆ, ಈ ಗ್ಯಾಪಲ್ಲಿ ಯಾರು ಕೂತ್ಕೊಂಡ್ರು ಅಂದ್ರೆ ಪೆಪ್ಪಾ ಪಿಗ್, ಮೋಟು ಪತ್ಲು, ಕಟ್ಟಪ್ಪ, ಬಾಹುಬಲಿ, ಡೋರೆಮಾನ್, ಫೇಸ್ಬುಕ್, ವಾಟ್ಸಪ್, ರೀಲ್ಸ್, ಶಾರ್ಟ್, ಇವ್ರು ಬಂದು ಕೂತ್ಕೊಂಡ್ರು ಗ್ಯಾಪ್. ನಾನು ಇವಾಗ ನೀನು ಹೊಡೆದಾಟ ಏನಂದ್ರೆ ಇವ್ನು ದಬ್ಬಕ್ಕೆ ಹೋಗ್ತಿದ್ದೀನಿ, ಆಗ್ತಿಲ್ಲ. ಫೇಸ್ಬುಕ್ನ ದಬ್ಬಕ್ಕೆ ಹೋಗ್ತೀನಿ, ಡೋರೆಮಾನ್ ದಬ್ಬಕ್ಕೆ ಹೋಗ್ತೀನಿ, ಲಿಟಲ್ ಚಾಂಪ್ಸ್ ಪೆಪ್ಪಾ ಪಿಗ್ಸ್ನ ದಬ್ಬಕ್ಕೆ ಹೋಗ್ತೀನಿ, ಆಗ್ತಿಲ್ಲ. ಮೊಬೈಲ್ ಕಸ್ಕೊಳಕ್ಕೆ ಹೋಗ್ತೀನಿ, ಆಗ್ತಿಲ್ಲ. ನನ್ನ ಪ್ರಶ್ನೆ ಏನಂದ್ರೆ, ಪ್ರಾಬ್ಲಮ್ಮೇ ಅದಕ್ಕೆ ಇಷ್ಟೊಂದು ಪ್ರಾಬ್ಲಮ್ ಯಾಕೆ ಮಾಡ್ಕೊಂಡೆ? ಫಸ್ಟ್ ಆಫ್ ಆಲ್ ದಟ್ ಇಸ್ ನಾಟ್ ಪ್ರಾಬ್ಲಮ್ ಮೇಡಮ್, ಅದು ಪ್ರಾಬ್ಲಮ್ಮೇ ಅಲ್ಲಮ್ಮ. ಅಷ್ಟರೊಳಗೆ ನೀನು ಇವಾಗ ಏನು ಮಾಡಿಬಿಟ್ಟೆ ಅಂತ ಹೇಳಿದ್ರೆ, ವಿತಿನ್ 6 ಇಯರ್ಸ್ ಒಳಗೆ, ಕೆಲವು ಮಕ್ಕಳು ವಿತಿನ್ 4 ಇಯರ್ಸ್, 4 ವರ್ಷಕ್ಕೆ ಅಲ್ಲೇ ಡಿವೈಡ್ ಮಾಡ್ಕೊಂಡಿರಿ. ಹಂಗಂದ್ರೆ ಇದು ರಿಯಲೈಸ್ ಆಗ್ಬೇಕಲ್ಲ, ಇದು ಅರ್ಥ ಆಗ್ಬೇಕಲ್ಲ.